ಈಗ ಮತ್ತೊಂದು ಆತಂಕ ಶುರುವಾಗಿದೆ. ದಿನೇ ದಿನೇ ಏರುತ್ತಿರುವ ಬಿಸಿಲಿನ ತಾಪಮಾನದಿಂದ ಜನರು ಮಾತ್ರವಲ್ಲ, ವಿಷಸರ್ಪಗಳು ಕೂಡ ತಂಪಾದ ಜಾಗಗಳಿಗಾಗಿ ನಗರದಲ್ಲಿನ ಮನೆಗಳತ್ತ ಬರುತ್ತಿವೆ. ಹೀಗಾಗಿ ಬೆಂಗಳೂರಿಗರು ಇದೀಗ ಮತ್ತಷ್ಟು ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಬೇಸಿಗೆಯ ತಾಪಮಾನ ಹೆಚ್ಚಾಗುತ್ತಿದ್ದಂತೆ ಭೂಮಿಯ ಒಳಗಿನ ಬಿಸಿಯೂ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಬಿಲಗಳಲ್ಲಿ ವಾಸಿಸುವ ಹಾವುಗಳು ತೀವ್ರ ಉಷ್ಣ ತಾಳಲಾರದೆ ತಂಪು ಪ್ರದೇಶಗಳತ್ತ ಚಲಿಸುತ್ತವೆ. ಇದೇ ಕಾರಣಕ್ಕೆ ಇದೀಗ ನಗರದ ಹಲವೆಡೆ ನಾಗರ ಹಾವು, ಕೆರೆ ಹಾವು ಸೇರಿದಂತೆ ಅಪಾಯಕಾರಿ ವಿಷಸರ್ಪಗಳು ಮನೆಗಳ ಒಳಗೆ ಹಾಗೂ ಅಪಾರ್ಟ್ಮೆಂಟ್ ಕಾಂಪೌಂಡ್ಗಳಲ್ಲೂ ಕಾಣಿಸಿಕೊಳ್ಳುತ್ತಿವೆ. ಅರಣ್ಯ ಪ್ರದೇಶಗಳಿಗೆ ಹೊಂದಿಕೊಂಡಿರುವ ಬಡಾವಣೆಗಳಲ್ಲಿ ಮಾತ್ರವಲ್ಲದೆ ಜನನಿಬಿಡ ಪ್ರದೇಶಗಳಲ್ಲೂ ಕೂಡ ಹಾವುಗಳ ಓಡಾಟ ಹೆಚ್ಚಾಗಿದೆ. ವಿಶೇಷವಾಗಿ ಮನೆಯ ತಂಪಾದ ಹಾಗೂ ಒದ್ದೆ ಇರುವ ಜಾಗಗಳು ಹಾವುಗಳಿಗೆ ಆಶ್ರಯವಾಗುತ್ತಿವೆ. ಅಡುಗೆ ಮನೆಗಳ ಮೂಲೆಯಲ್ಲಿ, ನೀರಿನ ಪೈಪ್ ಹತ್ತಿರ, ಹಿತ್ತಲಿನ ಕತ್ತಲ ಪ್ರದೇಶಗಳಲ್ಲಿ ಹಾವುಗಳು ಅವಿತುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಇದಲ್ಲದೆ ಶೂ ಹಾಗೂ ಚಪ್ಪಲಿ ಸ್ಟ್ಯಾಂಡ್ಗಳು ಕೂಡ ಈಗ ಅಪಾಯದ ತಾಣಗಳಾಗಿವೆ. ಮುಚ್ಚಿದ ಶೂ ಅಥವಾ ಚಪ್ಪಲಿಗಳ ಒಳಗೆ ಹಾವುಗಳು ಸುರುಳಿ ಸುತ್ತಿ ಕುಳಿತಿರುವಂತಹ ಘಟನೆಗಳು ವರದಿಯಾಗ್ತಿವೆ. ಹೀಗಾಗಿ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಈಗ ಅತ್ಯಗತ್ಯವಾಗಿದೆ. ನಗರದಲ್ಲಿ ಹೆಚ್ಚುತ್ತಿರುವ ಹಾವುಗಳ ದರ್ಶನ ಹಿನ್ನೆಲೆ ಬಿಬಿಎಂಪಿ ಅರಣ್ಯ ಘಟಕಕ್ಕೂ ನಿರಂತರ ಕರೆಗಳು ಬರುತ್ತಿವೆ. ಖ್ಯಾತ ಉರಗ ರಕ್ಷಕ ಸ್ನೇಕ್ ಮೋಹನ್ ಅವರು ಪ್ರತಿದಿನ ನಗರದ ವಿವಿಧ ಭಾಗಗಳಿಂದ ಹಲವಾರು ಹಾವುಗಳನ್ನ ರಕ್ಷಿಸಿ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಗಳಿಗೆ ಬಿಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಸಾರ್ವಜನಿಕರಿಗೆ ಕೆಲವು ಪ್ರಮುಖ ಸಲಹೆಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ಬೆಳಿಗ್ಗೆ ಎದ್ದು ಶೂ ಅಥವಾ ಚಪ್ಪಲಿ ಧರಿಸುವ ಮೊದಲು ಅವುಗಳನ್ನು ಚೆನ್ನಾಗಿ ಕೊಡವಿ ಪರಿಶೀಲಿಸಬೇಕು. ಮನೆಯ ಸುತ್ತ ಕಸ, ಕಡ್ಡಿ ಅಥವಾ ಹಳೆಯ ವಸ್ತುಗಳನ್ನ ರಾಶಿ ಹಾಕಬಾರದು. ಹಾವು ಕಾಣಿಸಿಕೊಂಡರೆ ಗಾಬರಿಯಾಗದೆ ಅದನ್ನು ಹೊಡೆಯಲು ಹೋಗದೆ ತಕ್ಷಣ ನುರಿತ ಉರಗ ರಕ್ಷಕರಿಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದ್ದಾರೆ. ಹಸಿರು ವಲಯಗಳು, ರಾಜಕಾಲುವೆ ಪಕ್ಕದ ನಿವಾಸಿಗಳು ಹಾಗೂ ನೆಲಮಹಡಿ ಮನೆಗಳಲ್ಲಿ ವಾಸಿಸುವವರು ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕಾಗಿದೆ. ಒಂದು ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವರಿ.